ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಬೆಂಡೆಕಾಯಿ ತಂಬುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳಿ ನಾನು ಇವಾಗ ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಸ್ವಲ್ಪ ಜೀರಿಗೆ, ಅಂದರೆ ಒಂದು ಸ್ಪೂನ್, ಅಂದರೆ ನಾನು ಒಂದು ಟೈಮಿಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಮಾತ್ರ ಒಂದು ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಮೆಣಸು, ಆಮೇಲೆ ಒಂದು 4-5 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಬಟ್ಲು ಕೊಬ್ಬರಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಉಪ್ಪು, ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೋದು. ಹಾಗೆಯೇ ನಾನಿದು ಒಂದು 1/4 ಲೀಟ್ರು ಮೊಸರನ್ನ ಕಡ್ದಿಟ್ಕೊಂಡಿದ್ದೀನಿ, ಸ್ವಲ್ಪ ಗಟ್ಟಿಯಾಗಿ ಕಡ್ದಿಟ್ಕೊಂಡಿದ್ದೀನಿ. ಈಗ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ, ಒಲೆ ಹಚ್ಕೊಂಡು ಬೆಂಡೆಕಾಯಿನ ಹುರ್ಕೊತೀನಿ. ನೋಡಿ, ಈಗ ನಾನು ಬೆಂಡೆಕಾಯಿನ ಹುರ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಬೆಂಡೆಕಾಯಿ ಲೋಳೆ ಬಿಡಲ್ಲ, ಇಲ್ಲ ಅಂತಂದರೆ ಎಲ್ಲ ಲೋಳೆ ಬಿಟ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಬೆಂಡೆಕಾಯಿ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಏಕೆ ಅಂತಂದರೆ ಈ ಬೆಂಡೆಕಾಯಿ ಇದರಲ್ಲೇ ಬಾಣಲಿಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಎಣ್ಣೆಲೇ ಚೆನ್ನಾಗಿ ಹುರ್ಕೊಂಡ್ರೆ, ಮೆತ್ತಗಾಗೋವರೆಗೂ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆಂಡೆಕಾಯಿ. ಈಗ ಮಿಕ್ಸಿಗೆ ಹಾಕ್ಕೊತೀನಿ ನೋಡಿ ಎಲ್ಲನೂ, ಮೆಣಸು ಮತ್ತು ಜೀರಿಗೆ, ಮೆಣಸಿನಕಾಯಿ ಮತ್ತು ಕಾಯಿ, ತುರ್ಕೊಂಡಿರೋ ಕಾಯಿನ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು. ಬೇಕು ಅಂತಂದರೆ 1-2 ಎಸಳು ಬೆಳ್ಳುಳ್ಳಿ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬೇಡ, ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಇದನ್ನು ನಾವು ರುಬ್ಕೊಳ್ಳೋಣ. ಈಗ ರುಬ್ಬಿದ್ದಾಗಿದೆ. ಇದನ್ನು ಈಗ ನಾವು ಕಡ್ದಿಟ್ಕೊಂಡಿರ್ತೀವಲ್ಲ ಮಜ್ಜಿಗೆ ಮೊಸರನ್ನ, ಅದರೊಳಕ್ಕೆ ಹಾಕ್ಕೊಳ್ಳೋದು. ರುಬ್ಬಿರೋದನ್ನ ಮೊಸರೊಳಗೆ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಉಪ್ಪು ಹಾಕ್ಕೊಂಡ್ಮೇಲೆ ಈಗ ನಾವು ಹುರಿದಿರ್ತೀವಲ್ಲ ಬೆಂಡೆಕಾಯಿನ, ಅದನ್ನು ಕೂಡ ಈ ಮೊಸರಿಗೆ ಮತ್ತು ರುಬ್ಬಿರೋದಕ್ಕೇ ಬೆಂಡೆಕಾಯಿನ ಸೇರಿಸ್ಕೊಂಬಿಡೋದು. ಸೇರಿಸ್ಕೊಂಡು ಮಿಕ್ಸ್ ಮಾಡೋದು, ಚೆನ್ನಾಗಿ ಮಿಕ್ಸ್ ಮಾಡೋದು. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ಒಗ್ಗರಣೆ, ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಂಗು ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಹಿಂಗೆ ಹಾಕ್ಕೊಂಡಿದ್ದಾದಮೇಲೆ ಈ ತಂಬುಳಿ ಎಲ್ಲ ಬೇರೆ ತರಕಾರಿ ಅಂದರೆ ಸೌತೆಕಾಯಲ್ಲಿ ಮಾಡ್ಕೋಬೋದು, ಬೆಂಡೆಕಾಯಲ್ಲಿ ಮಾಡ್ಕೋಬೋದು, ಮತ್ತು ಇದು ದೊಡ್ಡಪತ್ರೆ ಎಲೆ ಬರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲ ಕಾಲದಲ್ಲೂ, ಬೇಸಿಗೆ ಕಾಲಕ್ಕೂ, ಮಳೆಗಾಲಕ್ಕೂ, ಚಳಿಗಾಲಕ್ಕೂ, ಎಲ್ಲ ಕಾಲಕ್ಕೂ ಇದು ತುಂಬ ಟೇಸ್ಟಾಗಿರುತ್ತೆ. ಅನ್ನದ ಜೊತೆನೂ ತಿನ್ಬೋದು, ಇದನ್ನು ಮುದ್ದೆ ಜೊತೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಸಿಡಿದಾದ್ಮೇಲೆ ಸ್ವಲ್ಪ 1-2 ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟೂ ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆನ ಅದಕ್ಕೆ ಸೇರಿಸ್ಕೊಳ್ಳೋದು ಅಷ್ಟೇ. ಇದು ಬೇಗ ಆಗುವಂಥ ಅಡುಗೆ, ಚೆನ್ನಾಗಿರುತ್ತೆ.